ಗುರುದೇವ, ಇದೇ ನೋಡಿ ಆ ವಾಡೆ. ಈಗ ಸ್ವಲ್ಪ ಹಳೇದಾಗಿದೆ, ಮತ್ತೆ ಬಾಗಿಲು ಮುಚ್ಚಿದೆ. ಅಂದ್ರೆ ಮನೆಯಲ್ಲಿ ಯಾರೂ ಇರ್ಲಿಕ್ಕಿಲ್ಲ. ಮತ್ತೆ ಇಲ್ಲಿ ನೋಡಿ ಗುರುದೇವ, ಇಲ್ಲೇ ಪಕ್ಕದಲ್ಲಿ ಕೊಟ್ಟಿಗೆ ಇತ್ತು, ಒಂದ್ ಎಮ್ಮೆ ಇತ್ತು. ನಾನು ಅಲ್ಲೇ ಇರ್ತಿದ್ದೆ. ನಾನಿಲ್ಲಿ ಯಾವಾಗಲೂ ಓಡಾಡ್ತಿದ್ದೆ, ಮಲಗ್ತಿದ್ದೆ, ತಿಂತಿದ್ದೆ, ಆರಾಮಾಗಿರ್ತಿದ್ದೆ. ಬಾಳು, ನೀನ್ ಹುಟ್ಟಿದ ಊರನ್ನ ಜನ ಯಾವಾಗ ಹುಡುಕ್ತಾರೆ ಆಗ ಈ ಜಾಗ ನೋಡಕ್ ಬರ್ತಾರೆ. ಹೌದು ಗುರುದೇವ, ಎಲ್ಲ ಹಳೆಯ ದಿನಗಳು ನೆನಪಿಗೆ ಬಂದವು. ನಾನು ಎಲ್ಲ ಕೆಲಸ ಆಯ್ತು ಅಂತಂದ್ರೆ ಇಲ್ಲೇ ಬಂದು ಕೂತ್ಕೋತಾ ಇದ್ದೆ. ಇಲ್ಲಿಂದಾನೇ ಊರಿನ ಕಡೆಗೆ ನೋಡ್ತಾ ಕೂರ್ತಿದ್ದೆ. ಸರಿ ಗುರುದೇವ, ಹೊರಡೋಣ, ಇಲ್ಲಿಂದ ಹೊರಡೋಣ ಗುರುದೇವ. ಬಾಳು, ಮುಂದೆ ಇದನ್ನೆಲ್ಲ ಗ್ರಂಥದಲ್ಲಿ ಬರೆಯಲಾಗುತ್ತೆ. ಅರೇ, ಏನ್ರಪ್ಪ ಕೆಲಸ ಎಲ್ಲ ಮುಗಿತೋ ಇಲ್ವೋ? ಆಯ್ತು ಮಾಮ, ಆಯ್ತು ಆಯ್ತು. ರೀ, ಬಾಳು ಸಿಗ್ಲೇ ಇಲ್ವಲ್ರಿ ಇನ್ನು? ಇಲ್ಲಿ ಕೇಳು, ಒಂದ್ ಕೆಲ್ಸ ಮಾಡೋಣ, ನಾವು ಹೋಗಿ ಅಮ್ಮ ಅವ್ರಿಗೆ ಹೇಳೋಣ. ಸರಿ, ನಡಿ. ಗುರುದೇವ, ಕೈಲಾಸಕ್ಕೆ ಹೋಗಿ ತುಂಬಾ ದಿನಗಳಾದ್ವು. ಕೈಲಾಸ ಈಗ ನನ್ನನ್ನು ಕರೀತಾ ಇದೆ. ಬಾಳು, ನಾನು ನೀನು ಒಂದೇ ಜಾಗದಲ್ಲಿದ್ದು ಸಹಸ್ರಾರು ಜಾಗಕ್ಕೆ ಹೋಗಕ್ಕಾಗತ್ತಾ? ಮತ್ತೆ ನೀನು ಇಲ್ಲೇ ಕೂತ್ಕೊಂಡು ಕೈಲಾಸಕ್ಕೆ ಹೋಗಕ್ಕೆ ಸಾಧ್ಯ ಆಗತ್ತಾ? ನೀವು ಹೇಳ್ತಿರೋ ಸರಿ ಇದೆ ಗುರುದೇವ. ಅದೇನಂತಂದ್ರೆ, ಅಲ್ಲಿಗೆ ಹೋದ್ರೆ ಸಂಪೂರ್ಣ ಗಣ ಜೊತೆಗಿರುತ್ತೆ. ಹಾಗೆ ಇಲ್ಲೂ ಸಹ ಇದೆ. ನಿಮಗೆ ನಿಮ್ಮ ಕಣ್ಣುಗಳಿಂದನೇ ಅವ್ರು ಕಾಣಿಸ್ತಾರೆ, ಆದ್ರೆ ಬೇರೆ ಯಾರ ಕಣ್ಗೂ ಕಾಣೋದಿಲ್ಲ. ಬಾಳು, ನೀನ್ ಚಿಕ್ಕವನಾಗಿದ್ದಾಗ ಮರದ ಮೇಲೆ ಹೋಗಿ ಕೂತ್ಕೋತಿದ್ದೆ, ಹಾಗೆ ಕೈಲಾಸ ನೋಡ್ತಿದ್ದೆ ಅಂತೆ. ಹೌದು, ಒಂದು ಸಲ ಅದೇನಾಯ್ತು ಅಂತಂದ್ರೆ, ಅಮ್ಮ, ನಾನ್ ಒಳಗಡೆ ಇದ್ದಾಗ ಅವ್ರ ಏನಾದ್ರು ಬಂದ್ ಹೋದ್ರಾ? ನೀನ್ ಅವನ್ ಕಡೆ ಯಾಕೆ ಅಷ್ಟೊಂದು ಲಕ್ಷ ಕೊಡ್ತೀಯಾ? ನಿನ್ಗದ್ರಿಂದ ಆಗದೇನು? ಮತ್ತ ಆ ಬಾಳು ಹೋದ ಅಂದ್ರೆ ಹೋಗ್ಲಿ. ನಾನ್ ಅವನಿಗೆ ಅಂದೆ ಅಂತ ಅವನ್ ಮನೆಗೆ ಹೋಗಿರ್ಬೋದು. ಇಲ್ಲ ಇಲ್ಲ, ಹಾಗೆ ಹೇಳ್ದೆ, ಅವ್ನ್ ಹೋಗೋದಿಲ್ಲ. ಅವ್ನ್ ಹೋದ್ರೆ ನಮಗ್ ಹೇಳ್ಬಿಟ್ಟನೆ ಹೋಗೋದು. ಅವ್ನ್ ನಮ್ಮಿಂದಾಗಿ ಸಿಟ್ ಮಾಡ್ಕೊಂಡ್ ಕೂತಿರ್ಬೋದು, ಇಲ್ಲ ಎಲ್ಲೋ ಬಚ್ಚಿಟ್ಕೊಂಡ್ ಕೂತಿರ್ಬೋದು, ಅಥವಾ ಎಲ್ಲ ಒಂದ್ ಮೂಲೆಯಲ್ಲಿ ಹೋಗಿ ಕೂತಿರ್ಬೋದು. ಅದೆಲ್ಲ ನಮಗ್ ಗೊತ್ತಾಗೋದ್ ಬೇಡವಾ ಅಮ್ಮ? ನಾಳೆ ಅವ್ರ ತಂದೆ ತಾಯಿ ನಮ್ಗೇನಾದ್ರೂ ಕೇಳಿದ್ರೆ ನಾವ್ ಅವಾಗ ಏನ್ ಹೇಳೋದು? ಅವ್ನ್ ಏನಾದ್ರೂ ಊರ್ ಬಿಟ್ಟೆ ಹೋಗಿದ್ರೆ ನಮ್ಗೆ ಹೇಗ್ ಗೊತ್ತಾಗ್ಬೇಕು? ಇಲ್ ನೋಡೋ, ನೀನು ಸುಮ್ನೆ ನನ್ನನ್ನ ಹೆದರ್ಸ್ಬೇಡ. ಬಾಳು ಎಂತವನು ಅನ್ನೋ ಮಾಹಿತಿ ಅವ್ರ ಅಪ್ಪ ಅಮ್ಮನಿಗಿದೆ. ಊರಿನ ಜನರೆಲ್ಲ ಅವನನ್ನ ಸುಮ್ನೆ ಹುಚ್ಚ ಅಂತ ಹೇಳಲ್ಲ. ಅಮ್ಮ, ಅವ್ನ್ ತುಂಬಾ ಅಂತ. ಏ, ಅವನನ್ನ ಹೊಗಳದ್ ಸ್ವಲ್ಪ ಕಡಿಮೆ ಮಾಡು. ಏನಮ್ಮ ಗೋದಾ, ನೀವ್ ಯಾಕೆ ವಾಪಸ್ ಬಂದ್ರಿ? ಅಯ್ಯೋ, ನಿಮ್ ಜೊತೆಗೆ ಬಾಳು ಬರ್ಲಿಲ್ವಾ? ಅವ್ನ್ ಎಲ್ಲಿದ್ದಾನೆ? ಅಮ್ಮೋರೆ, ಬಾಳು ಸಿಗ್ಲಿಲ್ಲ. ಏನು? ಹೌದು ಹೌದು ಅಮ್ಮ ಅವ್ರೆ, ನಾವು ಎಲ್ಲಾ ಕಡೆನೆ ಹುಡುಕಿದ್ವಿ. ದೇವಸ್ಥಾನದಲ್ಲಿ, ಗೋಮಾಳ, ಎಲ್ಲೂ ಸಿಕ್ತಿಲ್ಲ ನೋಡಿ. ಅಯ್ಯೋ ದೇವ್ರೆ,
ಅವನ್ ಎಲ್ಲಿ ಈಗ ಅವನ ಎಲ್ಲಿ ಅಂತ ಹುಡ್ಕೋದು? ಅಮ್ಮ ಅವ್ರೆ, ನಾವು ಆ ತಾತ್ಯ ನಾನ ಎಲ್ರನ್ನೂ ಕೇಳಾಯ್ತು, ಅವ್ರು ಯಾರಿಗೂ ಗೊತ್ತಿಲ್ಲ. ಇದೆಲ್ಲ ಅವನ್ ಮನೆಯವ್ರಿಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಸಾಕು, ನಂಗೂ ಏನು ಗೊತ್ತಾಗ್ತಿಲ್ಲ ನೋಡಿ. ಅಮ್ಮೋರೆ, ಬಾಳು ಏನು ತಿಂದಿಲ್ಲ ಅಂತ ನೀವು ಏನು ತಿಂದಿಲ್ಲ ಅಲ್ವಾ? ಹಾಗೆ ಮಾಡಬೇಡಿ. ನೀವು ಉಪವಾಸ ಇದ್ದೀರಾ? ನೀವು ಒಂದೆರಡು ತುತ್ತು ತಿನ್ನಿ. ಇಲ್ಲ ಇಲ್ಲ, ಬಾಳು ನಮ್ಮ ಮೇಲೆ ಕೋಪ ಮಾಡ್ಕೊಂಡು ಹೋಗಿದ್ದಾನೆ. ಪೂರ್ತಿ ದಿನ ಇಲ್ಲೆಲ್ಲ ಕೆಲಸ ಮಾಡಿ ಇಲ್ಲಿಂದ ಹೊರಟು ಹೋಗಿದ್ದಾನೆ. ನಾವು ಅವನ ಮೇಲೆ ಆರೋಪ ಮಾಡಿದೀವಿ ಅಂತ ಬೇಜಾರು ಮಾಡ್ಕೊಂಡು ಹೋಗಿದ್ದಾನೆ. ನಂಗೆ ಯಾಕೋ ತುಂಬಾನೇ ಬೇಜಾರಾಗ್ತಿದೆ. ನಾನು ಮೊದಲು ದೇವ್ರ ಹತ್ರ ಹೋಗಿ ಬೇಡ್ಕೋತೀನಿ, ಮತ್ತೆ ಪ್ರಾರ್ಥನೆ ಮಾಡ್ತೀನಿ, ಬಾಳುನ ಬೇಗ ಕಳಿಸಿಕೊಡು ಅಂತ. ಆದ್ರೆ ನಾನ್ ಕೇಳ್ತಿದ್ದೀನಿ, ನೀನ್ ಅವನ್ ಸಲುವಾಗಿ ಯಾಕೆ ಉಪವಾಸ ಇರ್ತೀಯ ಅಂತ. ಅಮ್ಮ, ಬಾಳು ಇನ್ನು ತುಂಬಾ ಚಿಕ್ಕ ಹುಡುಗ, ಅವನಿಗೆ ಹೇಗೆ ಅನಿಸ್ತಿರ್ಬೋದು? ಇಲ್ಲಿ ನಾನ್ ಏನ್ ಹೇಳಿದ್ರು ಅವನಿಗೇನು ಅದರಿಂದ ಆಗೋದಿಲ್ಲ. ನನಗ್ ಗೊತ್ತಿದೆಲ್ಲ. ಅಮ್ಮವ್ರೆ, ನಾನು ಹೊರಗಡೆ ನಿಂತ್ಕೋತೀನಿ. ಬಾಳು, ನಾಳೆ ಬೆಳಗ್ಗೆ ಆದ ತಕ್ಷಣ ನಾನು ಹೊರಡ್ತೀನಿ. ಓ, ಹೀಗ್ಯಾಕ್ ಮಾಡ್ತಾ ಇದ್ದೀರಾ ಗುರುದೇವ? ಇನ್ನು ಸ್ವಲ್ಪ ದಿನ ಇಲ್ಲೇ ಇರಿ. ಇನ್ನು ಕೆಲವು ದಿನ ನನ್ನ ಕೈಯಿಂದ ನಿಮ್ ಸೇವೆ ಆಗ್ಲಿ. ನಮ್ಮ ಮಾತುಗಳಾಗಿರುವ ಪ್ರಕಾರ ನಾನೀಗ ಪಂಡ್ರಾಪುರಕ್ಕೆ ಹೋಗ್ತೇನೆ. ನೀನೇನೋ ನನಗೆ ಇಲ್ಲೇ ದರ್ಶನ ಮಾಡಿಸ್ಬಿಟ್ಟೆ. ಗುರುದೇವ, ಹಾಗಿದ್ರೆ ನಾನು ನಿಮ್ ಜೊತೆ ಪಂಡ್ರಾಪುರಕ್ಕೆ ಬರ್ತೀನಿ. ನಿಮ್ ಜೊತೆಗೆ ಪಾಂಡುರಂಗನ ದರ್ಶನವನ್ನ ತಗೊಂತೀನಿ. ಅಲ್ಲೇ ಭಂಡಾರವನ್ನ ಮಾಡೋಣ. ಹಾಗೆ ಜನರ ಭೇಟಿ ಸಹ ಆಗುತ್ತೆ. ನಿನ್ನ ಕುರಿಗಳಿವೆ, ಜಾನುವಾರುಗಳಿವೆ, ನಿಂದೊಂದು ಸಂಸಾರನೇ ಇದೆ. ಅದು ನಿಮ್ ಜೊತೆ ಪಾದಯಾತ್ರೆ ಮಾಡಿ ಪಂಡ್ರಾಪುರಕ್ಕೆ ಬರೋದು ಅಂತಂದ್ರೆ ಅದಕ್ಕಿಂತ ನನಗೇನು ಬೇಕು? ಈಗಲೇ ಹೇಳ್ತೀನಿ. ದತ್ತು, ಚಂದು, ಅರೆ ಎಲ್ರು ಬೇಗ ಸಾಮಗ್ರಿಗಳನ್ನ ಕಟ್ಕೊಳ್ಳಿ. ನಾಳೆ ಬೆಳಗ್ಗೆ ಇಲ್ಲಿಂದ ಹೊರಡೋದಿದೆ. ಆಯ್ತು ಮಾಮ. ಸರಿ, ಆಯ್ತು, ಹಾಗೆ ಆಗ್ಲಿ. ಗುರುದೇವ, ಒಂದು ಮಾತು ಕೇಳ. ಅಷ್ಟು ದೂರ ಪಂಡ್ರಾಪುರಕ್ಕೆ ಪಾದಯಾತ್ರೆನಲ್ಲಿ ನಿಮ್ಗಾಗತ್ತಾ? ಈಗೇನು ಇದೇ ಕೊನೆ ಪಾದಯಾತ್ರೆ ಆಗುತ್ತೆ ಅನ್ಸ್ತಿದೆ. ಅದ್ರ ಜೊತೆಗೆ ನಿನ್ ಜೊತೆ ಪಾದಯಾತ್ರೆ ಆಗ್ತಿದೆ. ನನಗೆ ಇನ್ನೇನ್ ಬೇಕು? ಗುರುದೇವ, ದಯವಿಟ್ಟು ಈ ತರ ಎಲ್ಲ ಮಾತಾಡಬೇಡಿ. ನನ್ನಿಂದ ಕೇಳಿಸ್ಕೊಳಕ್ ಆಗೋದಿಲ್ಲ. ಸರಿ, ಆಯ್ತು. ಮಾಮ, ಏನೇನ್ ತಗೋಬೇಕು ಮತ್ತೆ ಏನೇನ್ ತಗೋಬಾರ್ದು ದಯವಿಟ್ಟು ಹೇಳ್ಬಿಡಿ. ಹೌದು ಮಾಮ, ಹಂಗೆ ಆದ್ರೆ ಹೆಂಗ್ ಬೇಕೋ ಹಂಗ್ ಸಾಮಾನ್ ಕಟ್ಕೊಳಕ್ ಆಗತ್ತೆ. ಅರೆ, ನಿಮ್ಗೆಲ್ಲ ಏನೇನ್ ಬೇಕು ಅದನ್ನೆಲ್ಲ ತೆಗೆದುಕೊಳ್ಳಿ. ನಿಮ್ ಕೆಲ್ಸಗಳನ್ನ ನೋಡ್ಕೊಳ್ಳಿ. ಸರಿ ಮಾಮ. ಎಲ್ಲೋ ಭಜನೆ ನಡೀತಾ ಇದೆ ಬಾಳು.
ಮಾಧು, ಹಾ ಬಾಳು ಎಲ್ಲಿಗೆ ಹೋಗಿರ್ಬೋದಪ್ಪ? ರಾತ್ರಿ ಆದ್ರೂ ಇನ್ನೂ ವಾಪಸ್ ಬಂದಿಲ್ಲ. ಅಮ್ಮ ಅವ್ರ ಅವನ್ನ ಎಲ್ಲ ಕಡೆ ಹುಡುಕಾಗಿದೆ, ಅವನು ಎಲ್ಲೂ ಸಿಗ್ತಾ ಇಲ್ಲ. ಈಗ ಮತ್ತೆ ಅವನ್ನ ಇನ್ನೂ ಎಲ್ಲೆಲ್ಲಿ ಅಂತ ಹುಡುಕ್ಬೇಕು. ರಾತ್ರಿ ಆದ್ಮೇಲೆ ಅವ್ನ ಮನೆಗೆ ವಾಪಸ್ ಬರ್ಬೇಕು. ಇಲ್ಲ ಅಂದ್ರೆ ಅವ್ರ ಮನೆಗೆ ನಾವು ಈ ವಿಷಯನ ತಿಳಿಸ್ಬೇಕು. ಯಾಕಂದ್ರೆ ತುಂಬಾ ಹೊತ್ತು ಈ ವಿಷಯನ ನಾವು ಮುಚ್ಚಿಟ್ಕೊಳಕ್ ಆಗೋದಿಲ್ಲ. ಶೇಡ್ಜಿ ಅವ್ರು ಕೂಡ ಇಲ್ಲ. ನಾಳೆ ಬೆಳಿಗ್ಗೆ ಶೇಡ್ಜಿ ಅವರು ಮನೆಗೆ ಬರ್ಬೇಕು. ಅಂದ್ರೆ ಅವ್ರು ಬಂದ್ಮೇಲೆ ಇವನ್ ಬಗ್ಗೆ ಅವ್ರ ಜೊತೆಗೆ ಚೆನ್ನಾಗಿ ಮಾತಾಡ್ಬೋದು. ಅಮ್ಮೋರೆ, ನಮ್ಗೀಗೇನು ಮಾಡೋಕ್ಕಾಗ್ತಿಲ್ಲ ನೋಡಿ. ಈಗ ಬೆಳಗ್ಗೆ ಆದ್ಮೇಲೆ ಏನಾದ್ರೂ ಮಾಡ್ಬೋದು ನೋಡಿ. ನಾಳೇನು ದಾರಿ ಕಾಯ್ತಾ ಕೂತ್ಕೊಳ್ಳಲ್ಲ. ನಾವೇ ಸತ್ವ ಹೋಗಿ ಬಾಳುನ್ ತಂದೆ ತಾಯಿಗೆ ಹೀಗಾಗಿದೆ ಅಂತ ಹೇಳೋಣ. ಅವನು ನಿಜವಾಗ್ಲೂ ಎಲ್ಲಾದ್ರೂ ಹೊರಟೋಗಿದ್ರೆ ಮತ್ತೆ ತಿರುಗಿ ಬರ್ಲಿಲ್ಲ ಅಂದ್ರೆ ಆಗ ಎಲ್ಲ ಜವಾಬ್ದಾರಿ ನಮ್ದೇನೆ. ನೀವ್ ಹೇಳ್ತಿರೋದು ನಿಜ ಅಮ್ಮವ್ರೆ. ಅವನ್ ಎಲ್ಲಿಗೆ ಅಂತ ಹೋಗಿರ್ಬೋದು. ಅನ್ನ ಇಲ್ಲ, ನೀರಿಲ್ಲ, ಅವನ್ ಏನ್ ಮಾಡ್ತಿರ್ಬೋದು? ಇಲ್ಲಿ ನೋಡು ಮಾಧು, ಬೆಳಿಗ್ಗೆವರೆಗೂ ಅವನ್ ದಾರಿ ಕಾಯೋಣ. ಶೆಟ್ರು ನಾಳೆ ಬೆಳಗ್ಗೆ ಬಂದೇ ಬರ್ತಾರಲ್ವಾ? ಹೌದು, ಅವರು ಬರ್ಲೇಬೇಕು. ಅವ್ರು ಯಾವ ಕೆಲಸ ಸಲುವಾಗಿ ಹೋಗಿದ್ರೋ ಆ ಕೆಲಸ ಆಗಿರ್ಬೋದು. ಮತ್ತೆ ನೀವು ಒಬ್ರಿಗೊಬ್ರು ಚೆನ್ನಾಗಿರಿ. ಮನೆಗೆ ಹೋದ್ಮೇಲೆ ಇಬ್ರು ಊಟ ಮಾಡಿ ಇಬ್ರು ನಿದ್ದೆ ಮಾಡಿ. ಹಾ, ಬೆಳಿಗ್ಗೆ ಬೇಗ ಬನ್ನಿ. ಬಾಳು ಇಲ್ಲಿಂದ ಹೊರಟೋಗಿದ್ದಾನೆ, ಅದಕ್ಕೆ ನಮಗೂ ಸಹ ಅನ್ನ ನೀರು ಸೇರ್ತಿಲ್ಲ. ನಮ್ ಎಲ್ಲರಿಗೂ ಹಾಗೆ ಅನಿಸ್ತಿದೆ. ಬಾಳು ಹೇಗಿದ್ದಾನೆ ಅಂತ ನಮ್ಮೆಲ್ರಿಗೂ ಗೊತ್ತಿದೆ. ಅವನು ಎಷ್ಟು ಒಳ್ಳೆ ಹುಡುಗ ಇದ್ದಾನೆ ಅಂತ ನಾವೆಲ್ರಿಗೂ ಹೇಗೆ ತಿಳಿಸಿ ಹೇಳಕ್ಕಾಗುತ್ತೆ? ಸರಿ, ನೀವಿಬ್ರು ಇನ್ನೂ ಹೋಗಿ ಬನ್ನಿ. ಅಮ್ಮವ್ರೆ, ವಾಡೆ ಬಾಗಲ್ನ ಭದ್ರವಾಗಿ ಹಾಕೊಳ್ಳಿ. ಇವತ್ತು ಬಾಳೂನು ಇಲ್ಲ, ಹಾಗೆ ನಾವು ಇರೋಲ್ಲ. ರಾತ್ರಿ ಯಾರಾದ್ರೂ ಬಾಗಲ್ ತಟ್ಟಿದ್ರೆ ತೆಗಿಯಕ್ ಹೋಗ್ಬೇಡಿ. ಸರಿ. ಗುರುದೇವ, ನಾನ್ ಪ್ರತಿ ಸಲ ಬಿಡಾರ ತೆಗಿಬೇಕಾದ್ರೆ ಅಲ್ಲಿ ಕುಳಿತುಕೊಂಡು ನಿಮಗ್ ಪ್ರಶ್ನೆ ಮಾಡಿ ಆಜ್ಞೆ ಪಡ್ಕೊಳ್ತಿದ್ದೆ. ಮತ್ತೆ ನೀವು ಹೇಳಿದ ಹಾಗೆ ಆ ಕಡೆ ಹೋಗು ಈ ಕಡೆ ಹೋಗು ಅನ್ನೋದನ್ನ ಪಾಲಿಸ್ತೀನಿ ನಾನು. ಆದ್ರೆ ಈ ಸಾರಿ ಸಾಕ್ಷಾತ್ ನೀವೇ ನನ್ ಜೊತೆಗಿದ್ದೀರಾ, ಮತ್ತೆ ಪ್ರಶ್ನೆ ಯಾರಿಗ್ ಮಾಡೋದು? ಈಗ ನಿಮ್ ಜೊತೆಗೆ ಪಂಡ್ರಾಪುರಕ್ಕೆ ಬರ್ತೀನಿ, ಮತ್ತೆ ಯಾಕೆ ಪ್ರಶ್ನೆ ಮಾಡೋ ಅವಶ್ಯಕತೆ ಇದೆ? ಬಾಳು, ನೀನ್ ಯಾವಾಗ ನನಗೆ ಪ್ರಶ್ನೆ ಮಾಡ್ತೀಯ ಆಗ ನನಗೆ ಎಲ್ಲ ಗೊತ್ತಾಗತ್ತೆ. ಮತ್ತೆ ನಾನೇ ನಿನಗೆ ಹೇಳ್ತೀನಿ ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ. ಯಾಕೆ ಅಂತಂದ್ರೆ ನನಗೆ ಗೊತ್ತಿರುತ್ತೆ ಯಾರು ನಿನ್ ದಾರಿಯನ್ನು ಕಾಯ್ತಾ ಇದ್ದಾರೆ ಅಂತ, ಯಾರಿಗೆ ನಿನ್ ಸಹಾಯದ ಅವಶ್ಯಕತೆ ಇದೆ ಅಂತ, ನಿನ್ ಮೇಲೆ ಭಕ್ತಿ ಇದ್ದು ಯಾರ ಜೀವನ ಬದಲಾಗಬೇಕಾಗಿದೆ, ಮತ್ತೆ ಯಾರದು ಜನರಿಗೆ ತೊಂದರೆ ಕೊಡ್ತಾ ಇರೋದು, ಮತ್ತೆ ಯಾರಿಗೆ ಅಲ್ಲಿಗೆ ಹೋಗಿ ಅವ್ರಿಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂತ. ಈ ಎಲ್ಲಾ ವಿಷಯಗಳನ್ನ ನಾನು ನೋಡ್ತೀನಿ, ಆಮೇಲೆ ನಾನು ನಿನಗೆ ಹೇಳ್ತೀನಿ. ಗುರುದೇವ, ನಿಮ್ಮ ಕೃಪೆ ನನ್ನ ಮೇಲೆ ಹೀಗೆ ಇರಲಿ. ಗುರುದೇವ, ಒಂದು ಕೋರಿಕೆ ಇದೆ. ನಾವು ನಿಮ್ ಜೊತೆಗೆ ಪಂಡ್ರಾಪುರಕ್ಕೆ ಬರ್ತಿದೀವಲ್ಲ, ಅಲ್ಲಿ ಪಾಂಡುರಂಗ ವಿಠಲನ ದರ್ಶನ ಆಗೋ ತನಕ ನೀವು ನನ್ನ ಜೊತೆಗೆ ಇರಬೇಕು. ಅರೆ, ನಾನು ಯಾವಾಗ್ಲೂ ನಿನ್ ಜೊತೆ ಇರ್ತೀನಿ. ನಾನು ದೇಹದಿಂದ ಇರ್ಲಿಲ್ಲ ಅಂತಂದ್ರೂ ಸಹ ನಾನು ನಿನ್ ಜೊತೆಗೆ ಇರ್ತೀನಿ. ನಿನ್ನಂಥ ನಂಗೆ ಶಿಷ್ಯ ಸಿಕ್ಕಿರೋದು ಸಾಧಾರಣವಾದ ಮಾತಲ್ಲ. ಜನ ಎಲ್ಲ ಹೇಳ್ತಿರ್ತಾರೆ ನೀನ್ ಬಾಳುನ್ ಗುರು ಅಂತ. ಆದ್ರೆ ಬಾಳು ಯಾರು ಅಂತ ನನಗ್ ಗೊತ್ತಿದೆ. ಗುರುದೇವ, ನಿಮ್ ಜೊತೆಗೆ ಪಂಡ್ರಾಪುರದ ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಇದು ನನಗೆ ತುಂಬಾ ದೊಡ್ಡ ವಿಷಯ. ಸರಿ, ನಿಮ್ ಜೊತೆಗೆ ಪಾದಯಾತ್ರೆ ಮಾಡ್ತಿರೋದು ಹೆಮ್ಮೆ ಅನಿಸ್ತಾ ಇದೆ. ನಡೀರಿ, ಹಾಗಾದ್ರೆ ಹೊರಡೋಣ ಇವಾಗ. ಸರಿ, ಹೊರಡೋಣ. ಸರಿ, ನಡೀರಪ್ಪ, ಎಲ್ರೂ ಬೇಗ ಬೇಗ ತಯಾರಿ ಮಾಡ್ಕೊಳ್ಳಿ.
ಸೇಠ್ಜಿ, ಓ ಸೇಠ್ಜಿ, ಮಧು, ನಿಮ್ಗೋಸ್ಕರ ಕಾಯ್ತಾ ಇದ್ವಿ ಸೇಠ್ಜಿ. ನಾನೇ ನಿಮ್ ಮನೆಗ್ ಬರ್ತಾ ಇದ್ದೆ ಅಲ್ವಾ? ನನ್ಗೊಂದ್ ಸ್ವಲ್ಪ ಕೆಲ್ಸ ಇತ್ತು ಅಲ್ಲಿ. ನನ್ಗೆ ಒಂದರ್ಥ ಆಗ್ತಿಲ್ಲ, ನೀನಲ್ಲಿ ಮನೆ ಕೆಲ್ಸನೆಲ್ಲ ಬಿಟ್ಟು ಇಲ್ಲೇನ್ ಮಾಡ್ತಾ ಇದ್ಯಾ? ನಾನ್ ಬಾಳುನ್ ಹುಡುಕ್ತಾ ಇದ್ದೆ. ಬಾಳುನಾ? ಹೌದು. ಯಾಕೆ, ಏನಾಯ್ತು? ಅವನು ನಿನ್ನೆಯಿಂದ ಮಾಡಿಯಲ್ಲಿ ಕಾಣ್ತಿಲ್ಲ. ಅವನೆಲ್ಲಾ ಕಡೆ ಹುಡುಕಿದ್ದಾಯ್ತು. ಅವನು ಎಲ್ಲೂ ಕೂಡ ಸಿಗ್ತಾ ಇಲ್ಲ ನೋಡಿ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸೇಠ್ಜಿ. ಅಯ್ಯೋ ಅಲ್ಲ, ಇದೆಲ್ಲ ಹೇಗಾಯ್ತು? ನಿಮಗೇನು ಅಂತ ಹೇಳೋದು? ನಾನ್ ನನ್ನ ಬಾಯಿಂದ ಏನೂ ಹೇಳೋದಿಲ್ಲ. ಮನೆಗ್ ನಡೀರಿ, ನಿಮ್ಗೆ ಎಲ್ಲ ಗೊತ್ತಾಗತ್ತೆ. ಸರಿ. ಹಾ. ಅಲ್ಲ, ಹಾ? ಅಲ್ಲಿ ಅಷ್ಟೊಂದ್ ಜನ ನಿಂತ್ಕೊಂಡು ಏನ್ ನೋಡ್ತಾ ಇದಾರೆ? ಯಾರಿಗ್ ಗೊತ್ತು? ನಡಿ ಹೋಗ್ ನೋಡೋಣ ಏನು ಅಂತ. ಹಾ. ಓ ಸೇಠ್ಜಿ, ಮರದ ಮೇಲೆ ಕೂತಿದ್ದ ನೋಡಿ. ಬಾಳು, ನಿನ್ ಮೊದ್ಲು ಕೆಳಗ್ ಬಾ. ಅಲ್ಲಿ ಮೇಲ್ ಕೂತ್ಕೊಂಡು ಏನ್ ಮಾಡ್ತಿದ್ಯಾ? ನಾನು ಕೈಲಾಸದ ಕಡೆ ನೋಡ್ತಾ ಇದ್ದೀನಿ. ಅರೇ ಬಾಳು, ನಿನ್ನ ಶೇಠ್ಜಿ ಕರೀತಾ ಇದ್ದಾರೆ. ಮತ್ತೆ ಮನೇಲಿ ಸಹ ಎಲ್ರೂ ಕಾಯ್ತಾ ಇದ್ದಾರೆ. ಬಾ ನೀನು ಕೆಳಗಿಳಿ. ಸರಿ. ಬಾಳು, ನೀನ್ ಬಂದ್ಯಪ್ಪ. ರೀ, ನೀವು ಬಂದ್ರಾ? ಹಾ, ನೋಡು, ನನ್ ಬಾಳುನ ಕರ್ಕೊಂಡೇ ಬಂದಿದ್ದೀನಿ. ಬಾಳು, ನೀರ್ ತಗೋಪ್ಪ. ತಗೊಳ್ಳಿ. ಅಯ್ಯೋ, ನೀನ್ ಎಲ್ಲಿ ಹೋಗಿದ್ದೆ? ನಾವ್ ಎಷ್ಟೊಂದು ಹುಡ್ಕಾಡಿದೀವಿ ಗೊತ್ತಾ? ಅವನು ರಾತ್ರಿ ಪೂರ್ತಿ ಅಲ್ಲಿ ಮರದ ಮೇಲೆ ಕೂತಿದ್ನಂತೆ. ಮರದ ಮೇಲ? ಹಾ, ರಾತ್ರಿ ಪೂರ್ತಿನಾ? ಅಯ್ಯೋ ಬಾಳು, ಯಾಕಪ್ಪ ಹೀಗ್ ಮಾಡ್ದೆ? ಅಲ್ಲೋ ಬಾಳು, ನೀನೇನಾದ್ರೂ ತಿಂದ್ಯೋ ಇಲ್ವೋ? ಅಥವಾ ರಾತ್ರಿ ಪೂರ್ತಿ ಉಪವಾಸ ಇದ್ದ? ಹೌದು, ನಾನು ಹಾಗೆ ಕೂತ್ಕೊಂಡಿದ್ದೆ. ಅಯ್ಯೋ, ಇವನ್ ಜನರಿಗೆ ಹೇಳ್ತಾ ಇದ್ದ ನಾನ್ ಕೈಲಾಸದ ಕಡೆ ನೋಡ್ತಾ ಇದ್ದೀನಿ ಅಂತ. ಕೈಲಾಸದ ಮೇಲಿರೋ ಚಿಹ್ನೆ ನೋಡ್ತಾ ಇದ್ದೀನಿ ಅಂತ. ಅಲ್ಲ, ಇವನನ್ನ ಏನ್ ಮಾಡ್ಬೇಕು? ಕೆಲವೊಂದ್ಸಲ ಅಂತೂ ಏನ್ ಮಾತಾಡ್ತಾ ಇದ್ದಾನೆ ಅನ್ನೋದೇ ಗೊತ್ತಾಗಲ್ಲ. ಬಾಳು, ನಿನ್ ಮನೆಗೆ ನಾವ್ ಈ ವಿಷಯನ ತಿಳ್ಸಕ್ ಹೋಗ್ತಾ ಇದ್ವಿ. ನೋಡು, ಮುಂದೆ ಹೀಗೆಲ್ಲ ಮಾಡ್ಬೇಡ. ಸರಿ, ಹೊರಗಡೆ ಸ್ವಲ್ಪ ಕೆಲಸ ಇದೆ, ನಾನು ಮಾಡ್ತಾ ಇರ್ತೀನಿ. ನೀನ್ ಬಂದ್ಯಾ? ಅಂತೂ ಬಂದ್ಯಾ? ನಿನ್ನಿಂದ ಎಲ್ರಿಗೂ ಎಷ್ಟು ತೊಂದ್ರೆ ಆಯ್ತು ಗೊತ್ತಾ? ಎಲ್ರು ನಿನ್ ಸಲುವಾಗಿ ದಾರಿ ಕಾಯ್ತಿದ್ರು. ಅಮ್ಮ, ಈಗ ಅದೆಲ್ಲ ಬಿಡಿ. ನೀವೊಂದ್ ಕೆಲ್ಸ ಮಾಡಿ, ಅವನ್ಗೇನಾದ್ರೂ ತಿನ್ನೋದಕ್ ಕೊಡಿ. ಇಲ್ಲ ಅಂದ್ರೆ ಸ್ವಲ್ಪ ಹಾಲಾದ್ರೂ ಕೊಡಿ ಅವನು ಕುಡಿಯೋದಕ್ಕೆ. ಆಮೇಲೆ ಅವ್ನ್ ಕೆಲ್ಸ ಮಾಡ್ಲಿ. ಹೋಗಪ್ಪ. ಅಮ್ಮೋರೆ, ಅವನನ್ನ ನೋಡ್ಕೊಳ್ತೀನಿ. ಚಂದು, ನಿನಗೆ ಗೊತ್ತಾಗೋದಿಲ್ವೇನೋ? ನೀನ್ ಯಾವಾಗ ಹೋಗ್ತೀಯಾ, ಯಾವಾಗ ಬರ್ತೀಯಾ ಅನ್ನೋದು ಹೇಳ್ಬೇಕಲ್ವಾ ನೀನು? ಅಮ್ಮ, ಅಲ್ಲ, ನನಗೆ ಕೆಲ್ಸಗಳೇನ್ ಕಡಿಮೆ ಇರ್ತಾವ ಏನ್ ಹೇಳಿ? ನನ್ಗೆ ಸಾಕಷ್ಟು ಕೆಲ್ಸಗಳಿದೆ. ಅದೆಷ್ಟೇ ಕೆಲ್ಸ ಇರ್ಲಿ, ಕಳ್ರು ದರೋಡೆಕೋರ್ರು ಬಂದಿದ್ರು ಅಂತ ಅದ್ರ ದೂರ್ ಕೊಡಕ್ ಹೋಗಿದ್ದೆ ಅಲ್ವಾ ನೀನು? ಆ ವಿಷಯ ಏನಾಯ್ತು? ನಾನು ದೂರ್ ಕೊಟ್ಟಾಯ್ತು, ಅವ್ರು ಅದನ್ನ ನೋಡ್ಕೋತಾರೆ. ನೀನ್ ಅಲ್ಲಿಗೆ ಹೋಗಿದ್ದೆ ಅಲ್ವಾ? ಅವಾಗ ಈ ಮನೆಯಲ್ಲಿ ನನ್ ದೇವ್ರ ತಟ್ಟೆನೆ ಕಳುವಾಗಿತ್ತು. ಇದೇನ್ ಹೇಳ್ತಾ ಇದ್ಯಮ್ಮ? ರೀ, ಆ ತಟ್ಟೆ ವಾಪಸ್ ಸಿಕ್ತು. ಹಾ. ಚಂದು, ನೀನ್ ಆ ಬಾಳುನ ಅವನ್ ಮನೆಗ್ ವಾಪಸ್ ಕಳಿಸ್ಬಿಡು. ಅಮ್ಮ, ಅದ್ ಹೇಗಾಗತ್ತೆ? ಅವನೇ ನಮ್ಮ ಹತ್ರ ಬಂದಿದ್ದಾನೆ, ಮನೇಲಿರೋ ಎಲ್ಲ ಕೆಲ್ಸಗಳನ್ನೂ ಮಾಡ್ತಾನೆ. ಮತ್ ಅದ್ ಹೇಗ್ ನಾವ್ ಅವನನ್ನ ಹೋಗು ಅನ್ನೋದಕ್ಕಾಗತ್ತೆ? ಅದೆಲ್ಲ
ಅಂತಲ್ಲ. ಅವನನ್ನ ಕಳಿಸ್ಬಿಡು ನೀನು, ಇಲ್ಲ ಅಂದ್ರೆ ನಾನೇ ಇಲ್ಲಿಂದ ಇಲ್ಲಿಗಾದ್ರೂ ಹೊರಟೋಗ್ತೀನಿ. ಅಮ್ಮ ದಯವಿಟ್ಟು ನೀವು ಹೀಗೆಲ್ಲ ಮಾಡಬೇಡಿ. ಒಂದ್ಸಲ ನಿರ್ಧಾರ ಆಯ್ತು ಅಂದ್ರೆ ಅದ್ ಆಯ್ತು. ಅದೇನಿದ್ಯೋ ಅದನ್ನ ನೀನ್ ಇವತ್ತೇ ಹೇಳ್ಬೇಕು, ಇಲ್ಲ ಅಂದ್ರೆ ನಾನು ಹೊರಟೋಗ್ತೀನಿ. ಅಮ್ಮ ಅಲ್ಲ ಇವಾಗ ಏನಾಗಿದೆ ಅಂತ? ಏನೂ ಇಲ್ಲ ರೀ, ನೀವು ಈಗಿನ್ನೂ ಬಂದಿದ್ದೀರಲ್ವಾ, ನೀವು ಸ್ನಾನ ಮಾಡಿ ನಾನು ಅಡುಗೆ ಮಾಡ್ತೀನಿ, ಸರಿನಾ? ನಡೀರಿ. ರೀ, ನಾನು ಇವಾಗ ಕೊಟ್ಟಿಗೆಯಿಂದ ಬರ್ತಾ ಇದ್ದೀನಿ, ನೀವೇ ಹೇಳಿ ಏನು ಮಾಡೋದು ಅಂತ. ಈ ಎಲ್ಲ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸೋದು? ಸರಳ, ಅಮ್ಮ ನನ್ನ ಮಾತನ್ನು ಕೇಳ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ರೀ, ಹೋದ್ ಸಾರಿ ಬಾಳು ಇಲ್ಲಿಂದ ಸಿಟ್ ಮಾಡ್ಕೊಂಡು ಹೊರಟೋದಾಗ ಆಗ ಇಲ್ಲಿ ಏನೇನಾಯ್ತು ಅಂತ ನಿಮಗೆ ಚೆನ್ನಾಗಿ ನೆನಪಿದೆ ಅಲ್ವಾ? ನೋಡಿ, ಕಳೆದ ಸಾರಿ ಮಾಡಿದ ತಪ್ಪುಗಳನ್ನ ಎಲ್ಲ ಸರಿಪಡಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಮತ್ತೆ ಅವ್ರ ಮನೆಯವರಿಗೆ ಸಂತೋಷ ಆಗುತ್ತೆ. ಅವ್ರು ಕೋಪ ಮಾಡ್ಕೊಂಡಿದ್ದಾರೆ ಅಲ್ವಾ, ಅಂದ್ರೆ ಅವ್ರ ಕೋಪ ಎಲ್ಲ ಇಳಿದು ಹೋಗುತ್ತೆ. ನನಗನ್ನಿಸ್ತಿದೆ ನಾವಿವಾಗ ಅವನಿಗೆ ಹೋಗು ಅಂತ ನಾವು ಹೇಳಿದ್ರೆ ಅದು ಸರಿ ಕಾಣೋದಿಲ್ಲ ಅಲ್ವಾ? ಸರಳ, ಬಾಳು ಇಲ್ಲೇ ಇರಬೇಕು ಅಂತ ನನಗೂ ಅನ್ನಿಸ್ತಾ ಇದೆ. ಆದ್ರೆ ಅಮ್ಮನ್ಗೆ ಯಾರು ಹೇಳ್ತಾರೆ? ಅವ್ರೇನ್ ನಮ್ಮ ಮಾತು ಕೇಳೋದಿಲ್ಲ ನೋಡು. ಆದ್ರೂ ನಾನು ಪ್ರಯತ್ನ ಮಾಡಿ ನೋಡ್ತೀನಿ. ನಾನು ಅಮ್ಮನಿಗೆ ತಿಳಿಸಿ ಹೇಳ್ತೀನಿ. ಚಂದು, ಏ ಚಂದು, ನನ್ನೊಂದ್ ಸ್ವಲ್ಪ ನೋಡು, ನನ್ನ ಮೈ ಎಲ್ಲ ಹೇಗ್ ಬಿಸಿ ಆಗಿದೆ ಅಂತ. ಮೈಯಲ್ಲಿ ಶಕ್ತಿನೇ ಇಲ್ಲಪ್ಪ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಮ್ಮ ಅದೆಲ್ಲ ಇರ್ಲಿ ಬಿಡು, ನೀನ್ ಬಾ ಮೊದ್ಲು ಕೂತ್ಕೋ, ನಿಧಾನವಾಗಿ ಕೂತ್ಕೋ. ನೀರು ಕುಡಿತೀಯಾ? ತಗೋ, ನೀರು ಕುಡಿ. ಅಮ್ಮ ಆಗ್ಲೇ ನೋಡ್ದಾಗ ನೀನ್ ಆರಾಮಾಗಿದ್ದಲ್ಲ, ಇವಾಗ ಇದ್ದಕ್ಕಿದ್ದ ಹಾಗೆ ಅದೇನಾಗೋಯ್ತು ನಿನ್ಗೆ? ಯಾರಿಗಪ್ಪ ಗೊತ್ತು, ನೀನು ಮನೇಲಿ ಇಲ್ದಾಗ ಎಷ್ಟು ಗೊಂದಲಗಳಾಗತ್ತೆ ಅಂತ ನಿನಗೆ ಹೇಗಪ್ಪ ಹೇಳಿ? ಅಮ್ಮ ನೀನ್ ಸುಮ್ನೆ ಮನೆ ಕೆಲ್ಸದಲ್ಲೆಲ್ಲ ನಿನ್ ಮನ್ಸನ್ನ ಹಾಕೋದಕ್ ಹೋಗ್ಬೇಡ. ದೇವ್ರ ಜಪ ಮಾಡು, ಹಾಗೆ ಆದಷ್ಟು ವಿಶ್ರಾಂತಿ ತಗೋ, ಆಯ್ತಾ? ಈಗ ನೀನೊಬ್ನೇ ಹೇಳೋದು ಉಳ್ದಿತ್ತು ನೋಡು, ಬಾಕಿ ಎಲ್ರು ನನಗೆ ಚುಚ್ಚು ಚುಚ್ಚು ಮಾತಾಡ್ತಾರೆ. ಏನಪ್ಪ ಚಂದು, ನಾನು ಇನ್ನು ಹೆಚ್ಚು ದಿನ ಬದುಕದಿಲ್ಲ ಅಂತ ಅನ್ಸ್ತಾ ಇದೆ. ಅಮ್ಮ ಹೀಗ್ಯಾಕ್ ಮಾತಾಡ್ತಿದ್ಯಾ ನೀನು? ನಿನ್ಗೇನು ಆಗೋದಿಲ್ಲ. ನೀನ್ ವಿಶ್ರಾಂತಿ ತಗೋ, ಆದಷ್ಟು ಬೇಗ ಹುಷಾರಾಗ್ತೀಯ. ನನಗೆ ತುಂಬಾ ಹೆದರಿಕೆ ಆಗ್ತಾ ಇದೆ ಕಣಪ್ಪ. ಅಮ್ಮ ನೀನೀಗ ಮಲ್ಗು, ಈ ಶಾಲ್ ಕೊಡಿಲಿ. ಸರಳ, ಅಮ್ಮನ್ಗೋದ್ಸು ತಗೋ. ನೀನ್ ಏನು ಯೋಚನೆ ಮಾಡ್ಬೇಡ. ನೀನು ಆಗ್ಲಿಲ್ಲ ಅಂದ್ರೆ ವೈದ್ಯರನ್ನ ಕರ್ಸೋಣ. ನಾನೇ ಹೋಗಿ ವೈದ್ಯರನ್ನ ಕರ್ಕೊಂಡ್ ಬರ್ತೀನಿ. ಚಂದು, ಹಾ ನೋಡಪ್ಪ ಚಂದು, ನೀನು ಹೊರಗಡೆ ಎಲ್ಲೂ ಹೋಗ್ಬೇಡ. ಅಮ್ಮ ನೀನೇನು ಯೋಚನೆ ಮಾಡ್ಬೇಡ, ನಾನು ಇಲ್ಲೇ ಇರ್ತೀನಿ, ಎಲ್ಲಿಗೂ ಹೋಗೋದಿಲ್ಲ. ನನ್ ಕೆಲ್ಸ ಏನಿದ್ಯೋ ಅದಷ್ಟನ್ನೇ ನೋಡ್ತೀನಿ. ಹಾ, ನೀನೇನು ಯೋಚನೆ ಮಾಡ್ಬೇಡ, ಆಯ್ತಾ? ನೀನ್ ವಿಶ್ರಾಂತಿ ತಗೋ. ಮಾಮ, ಇವನಿಗೆ ಹುಷಾರಿಲ್ಲ, ಏನ್ ಮಾಡೋದೀಗ? ಅಯ್ಯೋ ದೇವರೇ, ಇವನಿಗೆ ದೊಡ್ಡ ರೋಗ ಆಗಿದೆ. ಏನಪ್ಪ, ನಿಮ್ಮೂರಲ್ಲಿ ವೈದ್ಯರ ಹತ್ರ ಏನಾದ್ರೂ ಹೋಗಿದ್ದ?
ಮಾಮ ಅವ್ರು ಹೇಳಿದ ಎಲ್ಲ ಕೆಲಸನೂ ಮಾಡಾಗಿದೆಯಂತೆ. ಈಗ ನೀವಿಲ್ಲಿ ಬಂದಿರೋದು ಗೊತ್ತಾಗಿ ಅವ್ರು ನಿಮ್ಮ ಮುಂದೆ ಬಂದಿದ್ದಾರೆ ಮಾಮ. ಈಗ ನನ್ನ ಮುಂದೆ ಬಂದಿದ್ದೀಯ. ನಿನ್ನ ಅದೃಷ್ಟ ತುಂಬಾ ಚೆನ್ನಾಗಿದೆ. ನೀನ್ ಇನ್ನೂ ಬದುಕ್ತೀಯಪ್ಪ. ಇಲ್ಲ ಅಂದಿದ್ರೆ ಸತ್ತೇ ಹೋಗ್ತಿದ್ದೆ. ಬಾಳು, ಇಲ್ಲಿ ದೂರ ದೂರವರೆಗೂ ಬರೀ ಹಳ್ಳಿಗಳಿವೆ. ಅವರಿಗೆ ಔಷಧಿಗಳನ್ನ ಕೊಡೋಕೆ ಯಾರೂ ಇಲ್ಲ. ನೀನು ಜಗತ್ತಿನ ವೈದ್ಯ. ಇಲ್ಲಿವರೆಗೂ ಇವರಿಗೆಲ್ಲ ಗುಣ ಮಾಡಿದ್ಯಾ. ಎಲ್ಲಿ ಜನರಿಗೆ ಬರೀ ಕಾಲ್ದಾರಿ ಅಷ್ಟು ಜಾಗ ಇತ್ತೋ ಅಲ್ಲಿ ಹೋಗಿ ಗುಣಪಡಿಸಿದ್ಯಾ. ಇವರೆಲ್ರಿಗೂ ನೀನೇ ಆಧಾರ. ಗುರುದೇವ, ಇದೆಲ್ಲ ನಿಮ್ ಕೃಪೆ. ಹಾಗಾಗಿ ನಾನು ಇದೆಲ್ಲ ಕೆಲಸ ಮಾಡ್ತಾ ಇದ್ದೀನಿ. ಬಾಳು, ಇವನಿಗೆ ಗುಣಪಡಿಸಪ್ಪ ನೀನು. ಏನಪ್ಪ, ಆ ಕಂಬಳಿಯನ್ನ ತೆಗೆದು ನಿನ್ನ ಪಕ್ಕದಲ್ಲಿಡು. ಇಲ್ಲಿ ನೋಡು. ಈಗ ಸ್ವಲ್ಪ ದೂರದಲ್ಲಿ ಹೋಗಿ ಕುಳಿತುಕೋ. ಇವನ್ ಸ್ವಲ್ಪ ಅಲ್ಲಿ ಕರ್ಕೊಂಡು ಹೋಗು. ಅಮ್ಮ, ಹ್ಮ್ ಸ್ವಲ್ಪ ಔಷಧಿ ತಗೊಳ್ಳಿ ಅಮ್ಮ. ಇಲ್ಲ ಕಷಾಯ ಏನಾದ್ರೂ ಮಾಡ್ತಾರಲ್ಲ. ಅರೆ ನನಗೇನು ಬೇಡ. ಆ ಬಾಳು ನನಗೇನೋ ಮಂತ್ರ ಹಾಕ್ಸಿದಾನೆ. ಅದಕ್ಕೆ ನನಗೀಗ ಹುಷಾರಿಲ್ಲ. ಅವನೇ ಏನೋ ಮಾಡಿದಾನೆ. ಅಮ್ಮ, ಬಾಳು ಯಾಕೆ ನಿಮ್ಗೇನಾದ್ರೂ ಮಾಡ್ತಾನೆ? ಅವನಿನ್ನೂ ಸಣ್ಣ ಹುಡುಗ. ಮತ್ತೆ ಇಲ್ಲಿ ಕೇಳಿ ಅಮ್ಮ, ನೀವೆಲ್ಲ ಮನ್ಸಿಂದ ತೆಗೆದು ಹಾಕಿ. ಈಗ ನೀವು ನನಗೆ ಹೇಳಿ, ನಿಮಗೆ ನಿಜವಾಗ್ಲೂ ಏನಾಗ್ತಿದೆ? ಅರೆ ನನಗೆ ಜ್ವರ ಬಂದಿದೆ. ನನ್ನ ಮೈ ಕೈ ಎಲ್ಲ ತುಂಬಾ ನೋವ್ತಾ ಇದೆ. ಹಾಗೆ ನನ್ನ ತಲೆ ಕೂಡ ತುಂಬಾ ನೋವ್ತಾ ಇದೆ. ಸರಿ, ನೀವು ನನಗೆ ಹೇಳಿ, ನಾನು ನಿಮ್ಗೆ ಏನ್ ಮಾಡ್ಲಿ ಅಂತ. ಏನು ಬೇಡ. ದೇವ್ರ ಮನೆಯಲ್ಲಿ ತಟ್ಟೆ ಇದೆಯಾ ನೋಡ್ಕೊಂಬಾ. ಅದನ್ನು ಯಾರಾದ್ರೂ ಕಳ್ಳರುಗಳು ಬಂದು ತಗೊಂಡು ಹೋಗ್ಬೋದು. ಅಮ್ಮ, ಆ ತಟ್ಟೆನ ಯಾರಾದ್ರೂ ಯಾಕೆ ಕಳುವು ಮಾಡ್ತಾರೆ? ಹಾ, ನೋಡಿ ಅಮ್ಮ, ನೀವು ಯಾವ ಯೋಚನೆನೂ ಮಾಡಬೇಡಿ. ಅಯ್ಯೋ, ಚಂದು ಎಲ್ಲಿದ್ದಾನೆ? ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರ ಮನೆಯಲ್ಲೇ ಕುತ್ಕೊಂಡ್ರೆ ಮನೆ ಪರಿಸ್ಥಿತಿ ನಡೆಯುತ್ತಾ? ಕೆಲ್ಸದ ವಿಷಯವಾಗಿ ಎಲ್ಲ ಕಡೆ ಓಡಾಡ್ಬೇಕಾಗುತ್ತೆ ಅಲ್ವಾ? ಇಲ್ಲಿ ನೋಡು, ಆ ಬಾಳು ಬಂದ್ರೆ ಅವನನ್ನ ಒಳ ಕರ್ಕೋಬೇಡ. ಇಲ್ಲಾಂದ್ರೆ ಅವನೇನಾದ್ರೂ ಎಡ್ವಟ್ ಮಾಡ್ಬೋದು. ಇಲ್ಲಾಂದ್ರೆ ನನಗೆ ತುಂಬಾನೇ ಹುಷಾರ್ ತಪ್ಪೋ ಹಾಗೆ ಮಾಡ್ಬೋದು. ಅವನು ಸಾದಾ ಹುಡ್ಗ ಅಲ್ಲ, ಕಾಣೋ ತರ ಇರೋ ಹುಡ್ಗ ಅಲ್ಲ ಅವನು. ಅಮ್ಮೋರೆ, ನೀವು ಹೆಚ್ಚಾಗಿ ಮಾತಾಡಬೇಡಿ. ನಿಮ್ಗೆ ಆಯಾಸ ಆಗುತ್ತೆ. ಸುಮ್ಮನೆ ಮಲ್ಕೊಳ್ಳಿ. ಹೌದಮ್ಮ, ನಾನಿನ್ನು ಮಲ್ಕೋಬೇಕು. ಇಲ್ಲಾಂದ್ರೆ ನಾನು ಮೇಲೆ ಹೋಗ್ತೀನಿ. ಅಮ್ಮ, ನನಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅಮ್ಮ, ನೀವು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳಿ. ನೀವು ಏನು ಮಾತಾಡಬೇಡಿ. ಸ್ವಲ್ಪ ಹೊತ್ತು ನೀವು ಆರಾಮಾಗಿ ಮಲ್ಕೊಳ್ಳಿ. ಗೋದಾ, ನೀನು ಸ್ವಲ್ಪ ಹೊತ್ತು ಅಮ್ಮ ಜೊತೆ ಕೂತ್ಕೋ. ಆಮೇಲೆ ನೋಡೋಣ ಏನು ಮಾಡೋದು ಅಂತ. ನಾನು ಹೋಗಿ ಬಾಳುನ ಭೇಟಿ ಆಗ್ತೀನಿ. ಸರಿ. ದತ್ತು, ಒಂದ್ ಕೆಲ್ಸ ಮಾಡೋ ನೀನು. ಹೇಳಿ ಮಾಮ. ಈಗ ಅವನ ಮೈಲಿರುವ ಕಂಬಳಿಯನ್ನ ತೆಗೀರಿ. ತೆಗಿ. ಈ ಭಂಡಾರವನ್ನ ಕೊಡು. ಹಚ್ಕೊಳ್ಳಿ ಅವನು. ಏನಪ್ಪಾ, ಈ ಕಂಬಳಿ ತೆಗಿ. ತಗೋ.
ನೀರು ಕುಡಿ. ಅರೆ ಮಾರಾಯ, ನಿನಗೆ ಈಗ ಹುಷಾರ ಅನ್ನಿಸ್ತಿದ್ಯಾ? ಮಾಮ, ಈಗ ಅವನು ಆರಾಮಾಗಿ ಹುಷಾರಾಗಿದ್ದಾನ ಮಾಮ. ನೋಡು ಬಾಳು, ಯಾರ ಹತ್ರ ತೇಜಸ್ ಇದೆ ಅವನೇ ಪ್ರತ್ಯಕ್ಷ ಕಾಲ, ಯಾರ ಹತ್ರ ಶಕ್ತಿ ಇದೆ ಅಂಥವನು ನೀನು. ನಿನ್ ಮೈ ಮೇಲಿರೋ ಬಟ್ಟೆನ ಅವನ ಮೇಲೆ ಹಾಕದೆ ಮತ್ತ ಅವನಿಗೆ ಗುಣ ಆಯ್ತು. ನಿನ್ ಇಚ್ಛೆ ಇಲ್ಲದೆ ಯಾರಾದ್ರೂ ನಿನ್ ಕಂಬಳಿಯನ್ನು ತಗೊಂಡಿದ್ದಾರೆ ಅಂತಂದ್ರೆ ಏನೇನೆಲ್ಲ ಅದೆಲ್ಲವೂ ಕೂಡ ಇಲ್ಲರೋ ಆಗತ್ತೆ. ಇಷ್ಟ ಇದ್ದು ಕೊಟ್ರೆ ಗುಣ ಆಗತ್ತೆ. ಅದೇನಪ್ಪ, ಈ ಜನ್ಮದಲ್ಲಿ ಅಥವಾ ಹಿಂದಿನ ಜನ್ಮದಲ್ಲಿ ಏನಾದ್ರೂ ಪುಣ್ಯವನ್ನ ಗಳಿಸಿರಬಹುದು. ಹಾಗಾಗಿ ನಿನ್ನ ಭೇಟಿಯಾಗಿದೆ, ಮತ್ತೆ ನಿನ್ನ ಜೀವ ಉಳಿತು ನೋಡು. ಈಗ ಒಂದ್ ಕೆಲಸ ಮಾಡು, ಇಲ್ಲಿಂದ ಹೊರಟು ಹೋದ್ಮೇಲೆ ನಿನಗೆ ಎಲ್ಲಿ ಮೊದಲು ಮಹಾದೇವನ ದೇವಸ್ಥಾನ ಕಾಣಿಸುತ್ತೆ ಅಲ್ಲಿ ಹೋಗಿ ಪೂಜೆ ಮಾಡಿಸು. ಪೂಜೆ ಮಾಡಿಸಿದ ನಂತರ ಲಿಂಗಕ್ಕೆ ಅಭಿಷೇಕ ಮಾಡು. ಆಮೇಲೆ ನೀನು ಮನೆಗೆ ಹೊರಟೋಗು. ಹೇಳಿದ್ ಗೊತ್ತಾಯ್ತಾ? ಎಲ್ಲ ಸರಿ ಹೋಗುತ್ತೆ, ಎಲ್ಲ ಗುಣ ಆಗುತ್ತೆ. ಹೊರಡು ನೀನಿನ್ನು. ಅಯ್ಯೋ ಬಾಳು, 2 ಕೊಡಗಳನ್ನ ಹಿಡ್ಕೊಂಡು ಎಲ್ಲಿ ಹೋಗ್ತಾ ಇದೀಯಾ? ನನ್ಗೊಂದು ಕೊಡು. ಅಯ್ಯೋ, ಇರ್ಲಿ ಇರ್ಲಿ ಅಮ್ಮ, ಕೊಡು ಇರ್ಲಿ. ಇಲ್ಲಿ. ನಾನ್ ನಿನ್ನನ್ನೇ ಭೇಟಿ ಆಗೋಕ್ ಬಂದಿದ್ದೆ ನೋಡು. ಯಾಕೆ ಅಮ್ಮ ಅವ್ರೆ, ಏನಾದ್ರೂ ಕೆಲಸ ಇದೆಯಾ? ಅಯ್ಯೋ, ಅಮ್ಮನ್ಗೆ ಹುಷಾರಿಲ್ಲಪ್ಪ. ಅವರು ಎಲ್ರಿಗೂ ಅಂತಾನೆ ಇರ್ತಾರೆ. ಹಾಗಾದ್ರೆ ಮತ್ತೆ ಇನ್ನೇನಾಗುತ್ತೆ, ಹೌದಲ್ವಾ? ಅದೆಲ್ಲ ತಿರುಗಿ ಬರಲೇಬೇಕು ಅಲ್ವಾ? ಮತ್ತೆಲ್ಗೋಗುತ್ತೆ? ಹೋಗ್ಲಿ ಬಿಡಪ್ಪ ಬಾಳು, ಅವ್ರಿಗೆ ಈಗ ವಯಸ್ಸಾಗಿದೆ ಅಲ್ವಾ, ಅವ್ರ ಮಾತಿನ ಕಡೆ ಅಷ್ಟೊಂದು ಗಮನ ಕೊಡ್ಬೇಡ. ಅಲ್ಲ ಅಮ್ಮ ಅವ್ರೆ, ಇಷ್ಟು ದೊಡ್ಡ ವಾಡೆ ಇದೆ, ತಿನ್ನಕ್ಕೆಲ್ಲ ಇದೆ, ಬಟ್ಟೆ ಬರೆ ಇದೆ, ಆದ್ರೆ ಅವ್ರಿಗೆ ಸುಖ ಇಲ್ಲ ನೋಡಿ ಅಮ್ಮ. ಯಾವಾಗ್ಲೂ ಅವ್ರಿಗೇನಾದ್ರು ಅನ್ನೋ ಇವ್ರಿಗೇನಾದ್ರು ಅನ್ನೋ ಬರೀ ಇದೇ ಆಯ್ತು ನೋಡಿ. ಮತ್ತೆ ನನ್ನ ಮೇಲಂತೂ ಅವ್ರಿಗೆ ತುಂಬಾ ಕೋಪ ಇದೆ. ಬಾಳು, ನಿನಗ್ ಗೊತ್ತಿದೆ ಅಲ್ವಾ, ಯಲ್ಲಪ್ಪ ಶೆಟ್ಟಿಯವರಾಗ್ಲಿ ನಾನಾಗ್ಲಿ ನಿನ್ನನ್ನ ಎಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತೀವಿ. ನಿಮ್ ಬಗ್ಗೆ ಏನು ಇಲ್ಲ ಅಮ್ಮ ಅವ್ರೆ. ಮತ್ತೆ ಈಗ ಅಮ್ಮನ್ಗೆ ಹುಷಾರಿಲ್ಲ, ನೀನೇ ಏನಾದ್ರೂ ಉಪಾಯ ಹೇಳು. ಅಯ್ಯೋ ಅಮ್ಮ ಅವ್ರೆ, ನಾನೇನು ವೈದ್ಯನಾ ಹೇಳಿ? ನನ್ಗೇನ್ ಗೊತ್ತಿರುತ್ತೆ? ಬಾಳು, ನನಗ್ ನಿನ್ ಬಗ್ಗೆ ಎಲ್ಲಾನು ಗೊತ್ತು. ನೀನು ಸಾಧಾರಣ ಹುಡುಗ ಅಲ್ಲ ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ನೀನ್ ಅನ್ಕೊಂಡ್ರೆ ಈಗ್ಲೇ ನೀನ್ ಅಮ್ಮನ್ನ ಗುಣ ಮಾಡ್ಬೋದು. ಇಲ್ಲ ಅಮ್ಮ ಅವ್ರೆ, ನನ್ಗೆ ಆತರ ಎಲ್ಲ ಏನು ಬರೋದಿಲ್ಲ. ಬಾಳು, ಅಮ್ಮ ಗುಣ ಆಗ್ಲಿಕ್ಕೆ ಏನಾದ್ರೂ ಉಪಾಯ ಹೇಳು. ಇದೆಲ್ಲ ನಿನ್ ಕೈಯಿಂದಾನೇ ಎಲ್ಲಾನು ಸಾಧ್ಯ ಆಗುತ್ತೆ ಬಾಳು. ಸರಿ ನಡೀರಿ, ನಾನು ಔಷಧಿ ತೋರಿಸ್ತೀನಿ, ಬನ್ನಿ. ಇದನ್ನ ಅವ್ರಿಗೆ ನೀರಿನ ಜೊತೆ ಸೇರಿಸಿ ಕೊಡಿ. ಬಾಳು, ಇದೆಲ್ಲ ಅಮ್ಮ ಕೊಡ್ಬೇಕಾ? ನೀವು ನನ್ನ ಕೇಳಿದ್ರಿ ಅಲ್ವಾ, ಅದಕ್ಕೆ ಇದನ್ನ ಅವ್ರಿಗೆ ಔಷಧಿ ಅಂತ ಕುಡಿಯೋದು ಕೊಡಿ, ಗುಣ ಆಗುತ್ತೆ. ಸರಿ, ನೀನ್ ಹೇಳಿದೆ ಅಲ್ವಾ, ನಾನು ಕೊಡ್ತೀನಿ. ಹಾ ಸರಿ.
ಏನು ಅನ್ನೋದನ್ನ ಹೇಳಿ. ಸರಿ, ನಾನಿನ್ ಬರ್ತೀನಿ. ತುಂಬಾ ತೊಂದರೆ ಆಗ್ತಾ ಇದ್ಯಾ? ಇಲ್ಲಿ ನನ್ ಜೀವನೇ ಹೋಗ್ತಾ ಇದೆ. ನೀನ್ ಕೇಳ್ತಿದ್ಯಾ ನನಗೇನ್ ತೊಂದ್ರೆ ಅಂತ? ನಿಮ್ಗೊಂದ್ ಸ್ವಲ್ಪ ಔಷಧಿ ಕೊಡ್ಲಾ? ತಗೋತೀರಾ? ಬೇಡ ಬೇಡ, ನಾನಿನ್ನೇನು ಹುಷಾರಾಗ್ತೀನಿ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. ಅಮ್ಮವ್ರೆ, ನೀವ್ ಯಾಕೆ ಹಾಗೆ ಮಾಡ್ತೀರಾ? ಅಯ್ಯೋ ಅಮ್ಮ, ನಾನೇನ್ ಮಾಡ್ಲಪ್ಪ ದೇ, ನನಗೆ ಯಾಕೆ ಹೀಗಾಗಿದೆ? ಅಮ್ಮ, ನೀವ್ ಹೀಗ್ಯಾಕ್ ಮಾತಾಡ್ತಾ ಇದ್ದೀರಾ? ಅಮ್ಮ, ನಿಮ್ಗೇನಾಗಿದೆ ಅಂತ ನನ್ಗೇನೋ ಗೊತ್ತಾಗ್ತಿಲ್ಲ ಅಮ್ಮ. ಗೋದಾ, ಅಮ್ಮ ನಿನ್ಗೇನಾದ್ರೂ ಹೇಳಿದ್ರಾ? ಅಮ್ಮವ್ರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅಮ್ಮ, ಇಲ್ಲಿ ನೋಡಿ, ನೀವು ಏನು ಯೋಚನೆ ಮಾಡಬೇಡಿ. ಇಲ್ಲಿ ನೋಡಿ, ನಿಮಗೆಲ್ಲಾನು ಗುಣ ಆಗುತ್ತೆ. ನಾನು ನಿಮ್ಗೋಸ್ಕರ ಔಷಧಿ ತಗೊಂಡ್ ಬಂದಿದ್ದೀನಿ. ಯಾರ ಕಡೆಯಿಂದ ತಗೊಂಬಂದಿದ್ಯಾ? ಬಾಳು ಕೊಟ್ಟಿದ್ದಾನೆ ಅಮ್ಮ. ಏನಮ್ಮ ನೀನು, ಯಾರ ಕಡೆಯಿಂದ ಆದ್ರೂ ಹಾಗಿಸ್ಕೊಂಡ್ ಬರ್ತಾರಾ? ಅವನಿಗೇನ್ ತಿಳಿಯತ್ತೆ ಅಂತ ಅವನ ಹತ್ರದಿಂದ ಔಷಧಿ ತಗೊಂಬಂದಿದ್ಯಾ ನೀನು? ನಾನಂತೂ ಈ ಔಷಧಿನೆಲ್ಲ ತಗೊಳ್ಳೋದಿಲ್ಲ. ಅಮ್ಮ, ನೀವು ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಔಷಧಿನ ತಗೊಳ್ಳಿ. ಇಲ್ಲ ಅಂತ ಹೇಳಿದ್ನೆ ಅಲ್ವಾ? ಅವನನ್ನ ಮೊದ್ಲೇ ಈ ಮನೆಯಿಂದ ಹೊರಗೆ ಹಾಕಿದ್ರೆ ಇವತ್ತು ಹೀಗೆಲ್ಲ ಆಗ್ತಿರ್ಲಿಲ್ಲ. ಅಮ್ಮ, ಅಮ್ಮ ದಯವಿಟ್ಟು ನನ್ನ ಮಾತು ಕೇಳಿ. ನೀವು ಹೀಗೆ ನರಳೋದನ್ನ ನಾನು ನೋಡಕ್ ಆಗ್ತಾ ಇಲ್ಲ. ಅಮ್ಮ, ನನಗೋಸ್ಕರ ಸ್ವಲ್ಪ ಔಷಧಿನ ತಗೊಳ್ಳಿ ಅಮ್ಮ. ಆಳು ಹೇಳಿದಾನೆ ನಿಮ್ಗೆ ಗುಣ ಆಗುತ್ತೆ ಅಂತ. ಆ ಹುಡ್ಗ ಯಾರಿಗೇನ್ ಕೊಡ್ತಾನೆ ಅನ್ನೋ ಅದು ಅವನಿಗೆ ಗೊತ್ತು. ನಿನಗೆ ಆ ಬಾಳು ಮೇಲೆ ಸ್ವಲ್ಪ ಅಭಿಮಾನ ಜಾಸ್ತಿನೇ. ನಾನೇನ್ ಹೇಳ್ತೀನೋ ಅದನ್ನ ಯಾರು ಕೇಳಿಸ್ಕೊಳಲ್ಲ ನೀವು. ಸರಿ, ಈ ಸಲ ತಗೋತೀನಿ, ಕೊಡು. ಆದ್ರೆ ಒಂದ್ ಹೇಳ್ತೀನಿ ಕೇಳೋ, ನನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದ್ರ ಜವಾಬ್ದಾರಿ ಆ ಬಾಳುನೇ. ನಾನು ಔಷಧಿ ಕೊಡ್ತೀನಿ, ನೀವು ಎದ್ದು ಕೂತ್ಕೊಳ್ಳಿ. ಹಾ, ಕೊಡು. ಅಮ್ಮ, ಈಗ ನೀವು ಸ್ವಲ್ಪ ಮಲ್ಕೊಳ್ಳಿ. ಅದೇನು ಅಂತಂದ್ರೆ ಮತ್ತೆ ಈ ಊರಿಗೆ ಬೇಗ ಬರೋದಿಲ್ಲ. ಇದು ನೀನ್ ಹುಟ್ಟಿರೋ ಊರು. ಅದೇನೇನೇ ಆಗಿದ್ರು ಅದೆಲ್ಲಾ ವಿಷಯಗಳನ್ನ ನಿನ್ ಚರಿತ್ರೆಯಲ್ಲಿ ಬರೆಯಲಾಗತ್ತೆ. ಜನ ಎಲ್ರು ಅದನ್ನ ಪಾರಾಯಣ ಮಾಡ್ತಾರೆ. ಇದೊಂದೇ ಊರಲ್ಲ ಗುರುದೇವ, ಇಲ್ಲಿವರೆಗೂ ಅದೆಷ್ಟು ಊರುಗಳನ್ನ ನೋಡಿದೀನಿ, ಎಷ್ಟು ತಿರುಗಾಡಿದೀವಿ, ಎಷ್ಟು ಅಲ್ದಾಡಿದೀವಿ, ಆದ್ರೆ ಯಾವ ಲೆಕ್ಕನೂ ನನ್ನ ಹತ್ರ ಇಲ್ಲ. ಬಾಳು,
ನೀನ್ ಇಷ್ಟು ದೊಡ್ಡ ಭಕ್ತರ ದಂಡನ್ನ ತಯಾರು ಮಾಡಿದ್ಯಾ, ಅದ್ರಲ್ಲಿ ಎಷ್ಟು ಜನ ಸೇರ್ಕೊಂಡಿದ್ದಾರೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ. ಯಾವ್ಯಾವ ಮನೆಗಳಲ್ಲಿ ನೀನು ಉದ್ಧಾರ ಮಾಡಿದ್ಯಾ ಆ ಮನೆಗಳಲ್ಲೆಲ್ಲ ಪೀಳಿಗೆಗಳವರೆಗೂ ನಿನ್ ಪೂಜೆ ನಡೆಯುತ್ತೆ. ಗುರುದೇವ, ಇದೆಲ್ಲ ನಡೀತಿರೋದು ನಿಮ್ ಕೃಪೆಯಿಂದ. ನೀವು ಹೇಳ್ದಾಗ ನಡೀತಿದೆ, ನಿಮ್ಮ ಆಶೀರ್ವಾದ ಇದೆ. ನಾವು ನೀವು ಹೇಳ್ದಾಗ ಕೇಳ್ತೀವಿ. ಈಗ ನೀವೇ ಹೇಳಿ, ಈಗ ಮುಂದೆ ಎಲ್ಲಿಗೆ ಹೋಗೋದು ಅಂತ. ಈಗ ನಾವು ಪಂಡ್ರಾಪುರ ದಾರಿಗೆ ಬಂದಾಯ್ತು. ಒಂದ್ಸಲ ಪಾಂಡುರಂಗನ್ ದರ್ಶನ ಮಾಡೋಣ ಅಂತ. ಸರಿ, ನಡೀರಿ. ಗೋದಾ, ಅಮ್ಮ ಔಷಧಿ ತಗೊಂಡಾಗಿಂದ ಹಾಗೆ ಮಲ್ಕೊಂಡೇ ಇದ್ದಾರಾ? ಹೌದು ನೋಡಿ, ನಾನು ಅದನ್ನೇ ಹೇಳ್ಬೇಕಂತಿದ್ದೆ. ಎಬ್ಬಿಸ್ಲಾ ಅವ್ರನ್ನ? ಬೇಡ ಬೇಡ. ಅರೆ ಇಲ್ ನೋಡು, ನಾನು ಹುಷಾರಾದೆ.